ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ರಾಕಿಂಗ್ ಸ್ಟಾರ್ ಯಶ್ ಅವರ 40ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಅಭಿಮಾನಿಗಳಿಗೆ ಟಾಕ್ಸಿಕ್ ಚಿತ್ರತಂಡ ವಿಶೇಷ ಉಡುಗೊರೆಯೊಂದನ್ನು ನೀಡಿದೆ. ಈಗ ಬಿಡುಗಡೆಯಾಗಿರೋ 2.51 ನಿಮಿಷ ವಿಡಿಯೋದಲ್ಲಿ ಯಶ್ ಅವರ ಪಾತ್ರದ ಹೆಸರನ್ನು ರಾಯ ಎಂದು ಪರಿಚಯಿಸಲಾಗಿದೆ. ಹಿಂದೆಂದೂ ಕನ್ನಡದ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಯಶ್ ಕೈಯಲ್ಲಿ ಥಮ್ಸನ್ ಮಷಿನ್ ಗನ್ ಹಾಗೂ ಸಿಗಾರ್ ಹಿಡಿದು ಅಬ್ಬರಿಸಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಮೂಡಿ ಬಂದಿರುವುದು ಹಾಲಿವುಡ್ ನಟಿ ನಟಾಲಿಯಾ ಬನ್ ಅವರ ಎಂಟ್ರಿ. ಯಶ್ ಅವರೊಂದಿಗೆ ಕಾರ್ನೊಳಗೆ ಬೋಲ್ಡ್ ದೃಶ್ಯದಲ್ಲಿ ಕಾಣಿಸಿಕೊಂಡಿರುವ ಈಕೆ ಯಾರೆಂದು ಕುತೂಹಲ ಎಲ್ಲೆಡೆ ಮನೆ ಮಾಡಿದೆ. ನಟಾಲಿಯಾ ಬನ್ ಅನ್ನೋ ಈ ನಟಿಯ ಬಗ್ಗೆ ಇಲ್ಲಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಇದು ಈ ಕ್ಷಣದ ಸಿನಿ ಮಸಾಲ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ನಟಾಲಿಯಾ ಬನ್ ಯುಕ್ರೇನ್ ಮೂಲದ ಅಮೆರಿಕದ ನಟಿ. ಅವರು ಕೇವಲ ನಟಿ ಮಾತ್ರವಲ್ಲದೆ ಮಾಡೆಲ್, ಚಿತ್ರಕಥೆಗಾರ್ತಿ ಮತ್ತು ಚಿತ್ರ ನಿರ್ಮಾಪಕಿಯೂ ಹೌದು. ಅವರು 7 ಹೆವೆನ್ ಪ್ರೊಡಕ್ಷನ್ಸ್ ಎಂಬ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದ್ದಾರೆ. ದಿ ಆಕ್ಟರ್ ಸ್ಟುಡಿಯೋ ಮತ್ತು ದಿ ಟೆಲಿವಿಷನ್ ಅಕಾಡೆಮಿಯ ಸಕ್ರಿಯ ಸದಸ್ಯರಾಗಿದ್ದಾರೆ. ತಮ್ಮ ಬಾಲ್ಯದಲ್ಲಿ ರಷ್ಯಾದ ಮಾಸ್ಕೋದಲ್ಲಿರುವ ಬೋಲ್ಶೈ ಬಾಲೆ ಸ್ಕೂಲ್ ಮತ್ತು ಲಂಡನ್ನ ರಾಯಲ್ ಬ್ಯಾಲೆ ಸ್ಕೂಲ್ನಲ್ಲಿ ತರಬೇತಿ ಪಡೆದಿದ್ದರು. ಉತ್ತಮ ನೃತ್ಯಗಾರ್ತಿಯೂ ಹೌದು. ಬಾಲಿವುಡ್ನ ಖ್ಯಾತ ಸಿನಿಮಾಗಳಾದ ದ ಎಕ್ಸ್ಪ್ಯಾಂಡಬಲ್ಸ್ 3, ಮೆಕ್ಯಾನಿಕ್, ರಿಸರೆಕ್ಷನ್ ಮತ್ತು ಡೌನ್ ಹಿಲ್ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ವಿಶೇಷವೆಂದರೆ ಇವರು ಕೇವಲ ನಟಿಯಾಗಿ ಮಾತ್ರವಲ್ಲದೆ ಟಾಕ್ಸಿಕ್ ಸಿನಿಮಾದ ನಿರ್ಮಾಣ ವಿಭಾಗದಲ್ಲೂ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಗಂಗಾ ಆಗಿ ನಯನ್ತಾರ, ನದಿಯಾ ಆಗಿ ಕಿಯಾರಾ ಅಡ್ವಾಣಿ, ಎಲಿಜಬೆತ್ ಪಾತ್ರದಲ್ಲಿ ಹುಮಾ ಕುರೇಶಿ, ರೆಬಿಕಾ ಆಗಿ ತಾರಾ ಸುತಾರ ಮತ್ತು ಮೆಲಿಸಾ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಕಾಣಿಸಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಯಶ್ ಜೊತೆಗೆ ಸಿನಿಮಾದಲ್ಲಿ ಸುಂದರಿಯರ ದಂಡೇ ಇದೆ ಅನ್ನೋದು ಸಿನಿ ಪ್ರೇಮಿಗಳ ಕುತೂಹಲಕ್ಕೆ ಮತ್ತಷ್ಟು ಕಾರಣವಾಗಿದೆ. ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿಯಾಗಿ ನಿರ್ಮಿಸುತ್ತಿರುವ ಈ ಸಿನಿಮಾ 2026 ಮಾರ್ಚ್ 19ರಂದು ತೆರೆ ಕಾಣಲಿದೆ. ಇಡೀ ವಿಶ್ವ ಕುತೂಹಲದಿಂದ ಕಾಯ್ತಿದೆ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ. ಇದಾಗಿತ್ತು ಈ ಕ್ಷಣದ ಸಿನಿ ಮಸಾಲ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.